ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ನಂದು ಟೆರೆಸ್ ಟೂರ್ ತೋರಿಸ್ತೀನಿ. ನನ್ನ ಟೆರೆಸಲ್ಲಿ ನಾನು ಎಷ್ಟು ಪ್ಲ್ಯಾನ್ಸ್ ಇಟ್ಟಿದ್ದೀನಿ, ಯಾವ್ಯಾವ ಥರ ಪ್ಲ್ಯಾನ್ಸ್ ಇಟ್ಟಿದ್ದೀನಿ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಎಸ್ ನೋಡಿ, ಆಲ್ಮೋಸ್ಟ್ 30 ಪ್ಲ್ಯಾನ್ಸ್ ಇಟ್ಟಿದ್ದೀನಿ. ಮತ್ತು ಇದನ್ನು ನಾನು ಆಲ್ಮೋಸ್ಟ್ 10 ಇಯರ್ಸಿಂದನೂ ಬೆಳೆಸ್ತಿರೋದು. ತುಂಬ ಹಳೆಯ ಗಿಡಗಳು ಕೂಡ ಇದೆ. ಇದು ನನ್ನ ಫಸ್ಟ್ ಮಲ್ಲಿಗೆ ಗಿಡ. ಇದಕ್ಕೆ 10 ವರ್ಷ ಆಗಿದೆ. ಈಗ ಸ್ವಲ್ಪ ಮೊಗ್ಗು ಬಿಡೋದೆಲ್ಲ ಕಮ್ಮಿ ಆಗಿದೆ, ಬಟ್ ಚೆನ್ನಾಗಿ ಹೂ ಬಿಡುತ್ತೆ. ಸೊ ಇದೇ ಥರ ಏನೇನು ನಾನು ಗಿಡಗಳಿಟ್ಟಿದ್ದೀನಿ ತೋರಿಸ್ತೀನಿ. ಸೊ ನಮ್ಮ ಟೆರೆಸಿಂದ ಬೆಟ್ಟ ಕಾಣುತ್ತೆ, ಮತ್ತು ಗೋಪುರನೂ ಕಾಣುತ್ತೆ. ಅಲ್ಲಿ ಗೋಪುರನೂ ಕಾಣುತ್ತೆ, ತುಂಬ ಚೆನ್ನಾಗಿದೆ. ಎಸ್, ಸೊ ಫಸ್ಟ್ ಪ್ಲ್ಯಾನ್ಸ್ ತೋರಿಸ್ತೀನಿ. ಸೊ ಇದು ಹೈಬಿಸ್ಕಸ್, ಇದು ದಾಸವಾಳದ ಗಿಡ. ಇದು ನಿಮಗೆ ಸ್ವಲ್ಪ ವೈಟ್ ಮೊಗ್ಗು ಬಿಟ್ಟಿದೆ ನೋಡಿ, ವೈಟ್ ಮತ್ತು ಒಳಗಡೆ ಪಿಂಕ್ ಇದೆ. ಸೊ ಅದು ಇದರಲ್ಲಿ ಮುಂಚೆ ತುಳಸಿ ಇತ್ತು. ಸೊ ತುಳಸಿ ಮತ್ತು ಇನ್ನೂ ಅದ್ರ ಜೊತೆ ಇನ್ನೂ ಏನೇನೋ ಗಿಡಗಳು ಬೆಳ್ಕೊಂಡಿತ್ತು. ಸೊ ಇದಕ್ಕೆ ಬೇರೆ ಯಾವ್ದಾದ್ರು ಗಿಡ ಹಾಕೋಣ ಅಂತ ಹೇಳಿ ಇನ್ನೂ ಹಾಕಿಲ್ಲ, ಬಟ್ ಇದು ರೀಪಾಟಿಂಗ್ ಮಾಡಿಸ್ತಿದ್ವಿ. ಸೊ ಅದಕ್ಕೋಸ್ಕರ ಗಿಡ ತಂದು ಹಾಕಬೇಕಾಗದೆ. ಸೊ ಈ ಗಿಡ ರೋಸ್ ಅದೆಲ್ಲಿಂದ ಬೆಳೆದೋ ಗೊತ್ತಿಲ್ಲ, ಬಟ್ ರೋಸ್ ಮತ್ತು ಹೈಬಿಸ್ಕಸ್ ಎರಡೂ ಒಂದೇ ಪಾಟಲ್ಲಿ ಬೆಳೆದಿದೆ. ಸೊ ಅದನ್ನು ನಾವು ಕಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇದು ರೆಡ್ ಹೈಬಿಸ್ಕಸ್, ರೆಡ್ ದಾಸವಾಳ ಇವೆಲ್ಲ. ಈಗ ಮಳೆ ತುಂಬ ಚೆನ್ನಾಗಿ ಬರ್ತಿರೋ ಕಾರಣ ಮೈಸೂರಲ್ಲಿ ತುಂಬ ಚೆನ್ನಾಗೇ ಚಿಗುರಿದೆ, ಎಲ್ಲ ಮೊಗ್ಗುಗಳು ಕೂಡ ಚಿಗುರಿದೆ. ಇದು ರೋಸ್ ಪ್ಲ್ಯಾಂಟ್. ಸೊ ಇದು ವೈಟ್ ರೋಸು, ಯಾಕೋ ಒಣಗೋಗ್ತಿದೆ ಗೊತ್ತಿಲ್ಲ. ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ, ಐ ವಿಲ್ ಫಾಲೋ ದ್ಯಾಟ್. ಹಾಂ, ಸೊ ಇದು ವೈಟ್ ರೋಸ್. ಇಲ್ಲಿ ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಒಣಗೋಗ್ತಾ ಇದೆ. ಸೊ ಏನಾದ್ರು ಟಿಪ್ಸ್ ಇದ್ದರೆ ಹೇಳಿ. ಇದು ಯೆಲ್ಲೋ ರೋಸ್. ಇದರಲ್ಲಿ ವೈಟ್ ರೋಸ್ ಕೂಡ ಬರ್ತಿದೆ, ಅದು ಹೇಗೆ ಅಂತ ಗೊತ್ತಿಲ್ಲ. ಬಟ್ ಎಸ್, ಇದು ಯೆಲ್ಲೋ ರೋಸ್. ಈಗ ಮೊಗ್ಗು ಬಿಡ್ತಿದೆ ಮತ್ತು ಈಗ ಸ್ವಲ್ಪ ಚಿಗುರಕ್ಕೆ ಶುರು ಆಗಿದೆ. ಸೊ ಇದು ತುಂಬ ಚೆನ್ನಾಗಿ ಹೂವು ಬಿಡತ್ತೆ ಕೂಡ. ವೀಕ್ಲಿ ಒನ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಅಕ್ಕಪಕ್ಕ ಇರೋ ಗಿಡಗಳನ್ನ ಚೆನ್ನಾಗಿ ತೆಗೆದು ಸ್ವಲ್ಪ ಮಣ್ಣನ್ನು ಕೆತ್ತಿ ಮಾಡ್ತೀನಿ. ಸೊ ಇದು ರೋಸ್, ಯೆಲ್ಲೋ ರೋಸ್. ಇದು ನನ್ನ ಫೇವ್ರೆಟ್ ಗಿಡ. ಇದು 10 ವರ್ಷ ಹಿಂದೆ ಹಾಕಿದ ಮಲ್ಲಿಗೆ ಗಿಡ. ಈಗ ಇದು ಮೊಗ್ಗು ಬಿಡ್ತಾ ಇದೆ. ಇದು ಆ್ಯಕ್ಚುಲಿ 3 ಸುತ್ತು ಮಲ್ಲಿಗೆ ಗಿಡ, ತುಂಬ ಚೆನ್ನಾಗಿದೆ. ಸೊ ಇದು ಕೃಷ್ಣ ತುಳಸಿ. ಇದು ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಲೆಮನ್ ಗ್ರಾಸ್. ಇದನ್ನು ನಾವು ಟೀಗೆ ಅಥವಾ ಬರೀ ಬಾಯ್ಲಿಂಗ್ ವಾಟ್ರಲ್ಲಿ ಈ ಒಂದು ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದೊಂದು. ಮತ್ತು ಇದು ದೊಡ್ಡಪತ್ರೆ ಗಿಡ. ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ, ಬಟ್ ಸದ್ಯಕ್ಕೆ ಇದೇ ಪಾಟ್ ಇರೋದು. ಸೊ ಇದರಲ್ಲೇ ಬೆಳೀತಾ ಇದೆ. ಇದು ಕೂಡ ಮಲ್ಲಿಗೆ ಗಿಡ. ಇದು 3 ಸುತ್ತು ಅಲ್ಲ, ಇದು 1 ಸುತ್ತಿನ ಮಲ್ಲಿಗೆ ಗಿಡ. ಇದು ಕೂಡ ಒಂದು 5-6 ವರ್ಷ ಹಿಂದೆ ಹಾಕಿದ್ದು, ಈಗ ಮೊಗ್ಗು ಬಿಡ್ತಾ ಇದೆ ಎಲ್ಲ ಕಡೆ. ಇದು ದಾಸವಾಳದ ಗಿಡ. ಇದು ನೋಡ್ಬೋದು ನೀವು, ರೆಡ್ ದಾಸವಾಳದ ಗಿಡ. ಇದು ಕೂಡ ಮೇಂಟೈನ್ ಮಾಡಬೇಕಾಗತ್ತೆ, ಮೇಂಟೈನ್ ಮಾಡಿದ್ರೇ ಚೆನ್ನಾಗಿ ಬರೋದು. ಸೊ ಎಸ್, ಇದು ಒಂದು. ಇದೆಲ್ಲ ಕೃಷ್ಣ ತುಳಸಿ. ಇದು ಅದಾಗೆ ಬೆಳೆಯುತ್ತೆ, ಇದು ನಾವೇನು ಹಾಕೋಕ್ಕೆ ಹೋಗಲ್ಲ. ಸೊ ಇದು ಅದಾಗೆ ಬೆಳೆಯುತ್ತೆ. ಇದು ಕಾಕಡ. ಇದ್ರೂ ಈಗ ಮೊಗ್ಗು ಬಿಟ್ಟಿಲ್ಲ, ಬಟ್ ಮೊಗ್ಗು ಬಿಟ್ಟಾಗ ಇಡೀ ಗಿಡ ಫುಲ್ಲು ಹೂವಾಗುತ್ತೆ. ಸೊ ಇದೊಂದು. ಇದರಲ್ಲಿ ಮಧ್ಯ ನೋಡಿ ತುಳಸಿ ಬೆಳೀತಿದೆ, ಕೃಷ್ಣ ತುಳಸಿ. ಸೊ ಎಸ್, ಇದೊಂದು. ಆ್ಯಂಡ್ ಇದು ನಮ್ಮ ಮನೆಯದು ಅಲೋವೆರಾ ಗಿಡ. ಸೊ ಇದು ನಾವು ನಮ್ಮಪ್ಪ ಆರ್ಮೇಲಿ ಇದ್ದಿದ್ದರಿಂದ ನಾವು ರಾಜಸ್ಥಾನಿಂದ ತಂದಿದ್ದು. ಇದು ಇನ್ನೂ ಹಾಗೆ ಇದೆ. ಎಸ್, ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ರಾಜಸ್ಥಾನ್ ಅಲೋವೆರಾದಲ್ಲಿ ನೀವು ಜಾಸ್ತಿ ಜೆಲ್ ಬರಲ್ಲ. ಇದು ತುಂಬ ಕಮ್ಮಿ ಜೆಲ್, ಬಟ್ ತುಂಬ ಚೆನ್ನಾಗಿರುತ್ತೆ. ಮುಖಕ್ಕೆಲ್ಲ ತುಂಬ ಬೇಗ ರಿಸಲ್ಟ್ಸ್ ಬರುತ್ತೆ. ಸೊ ಇದು ಕೂಡ ಮಲ್ಲಿಗೆ ಗಿಡ.
ತುಂಬ ಮಲ್ಲಿಗೆ ಹಾಕಿದ್ದೀನಿ. ಸೊ ಅದು ಬಿಟ್ಟರೆ ದೇವ್ರಿಗೆ ಎಲ್ಲ ಇಡ್ಬೋದು ಅಂತ ಹೇಳಿ ಮಲ್ಲಿಗೆ ಗಿಡ. ಆ್ಯಂಡ್ ಇದನ್ನು ಎವ್ರಿ ವೀಕ್ ನಾನು ಮೇಂಟೈನ್ ಮಾಡ್ತೀನಿ, ಕ್ಲೀನ್ ಮಾಡೋದಾಗಲಿ ಟೆರೆಸ್ನ ಆ ಥರ ಎಲ್ಲ. ನೀವು ಎಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ. ಇದು ಕೂಡ ದಾಸವಾಳದ ಗಿಡ. ಇದು ನಿಮಗೆ ಎಲ್ಲೋ ದಾಸವಾಳ ಬಿಡುತ್ತೆ. ಈಗ ಬಿಸಿಲಿದ್ದಿದ್ದ ಕಾರಣ ಎಲ್ಲ ಒಣಗೋಗಿದೆ. ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಚಿಗುರ್ತಿದ್ದಾವೆ. ಇದೊಂದು, ಇದು ಕೂಡ ದಾಸವಾಳ. ತುಂಬ ದಾಸವಾಳ ಮಲ್ಲಿಗೆ ಜಾಸ್ತಿ ದೇವ್ರಿಗೆ ಇಡ್ಬೋದು ಅಂತ ಒಂದೇ ಕಾರಣಕ್ಕೆ. ಇದು ಅಮೃತ ಬಳ್ಳಿ ಗಿಡ. ಈಗ ಹಾಕಿದ್ದೀವಿ, ಈಗ ಅದು ಚಿಗುರ್ತಾ ಇದೆ. ಸೊ ಇದರಲ್ಲಿ ನಾವು ಜ್ಯೂಸ್ ಆಗಲಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಬಾಡಿಗೆ. ಇದು ಅಮೃತ ಬಳ್ಳಿ. ಈಗ ಇದು ಚಿಗುರ್ತಾ ಇದೆ, ಈಗ ಹಾಕಿದ್ದೆ ನಾನು. ಸೊ ಇದೊಂದು, ಇದು ದಾಸವಾಳದ ಗಿಡ. ಬಿಸಿಲಿದ್ದಿದ್ದ ಕಾರಣ ತುಂಬ ಒಣಗೋಗಿತ್ತು. ಎಷ್ಟೇ ಕೇರ್ ಮಾಡಿದ್ರೂ ಕೂಡ ಅದು ಚಿಗುರ್ತಿರ್ಲಿಲ್ಲ. ಈಗ ಎಲೆಗಳೆಲ್ಲ ಚಿಗುರ್ತಿದೆ, ಈಗ ಮೊಗ್ಗು ಕೂಡ ಬಿಟ್ಟಿದೆ. ಇದು ಪಿಂಕ್ ದಾಸವಾಳದ ಗಿಡ. ಇದೊಂದು, ಇದು ರೋಸ್ ಗಿಡ. ಇದು ಪಿಂಕ್ ರೋಸ್. ಇದು ಕೂಡ ಈಗಲೇ ಚಿಗುರ್ತಿದೆ. ಮಳೆ ಆಗಿದ್ದ ಕಾರಣ ಈಗ ಎಲ್ಲ ಚಿಗುರ್ತಾ ಇದೆ. ಇದು ಪಿಂಕ್ ಆ್ಯಂಡ್ ವೈಟ್ ರೋಸ್. ಇದು ನೋಡಿ ಎಷ್ಟು ಚೆನ್ನಾಗಿ ಬಿಡುತ್ತೆ. ಇದೊಂದು, ಇದು ಕೂಡ ಮಲ್ಲಿಗೆ ಗಿಡ. ಇದು 4 ಸುತ್ತಿನ ಮಲ್ಲಿಗೆ ಗಿಡ. ಇದು ಕೂಡ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಈಗ ನೋಡಿ ತುಂಬ ಮೊಗ್ಗು ಬಿಟ್ಟಿದೆ ಮಳೆ ಬಂದಿರೋ ಕಾರಣ. ಇದೊಂದು, ಇದು ದಾಸವಾಳದ ಗಿಡ. ಇದು ರೆಡ್, ಫುಲ್ ಬ್ರಿಕ್ ರೆಡ್ ಅಂತ ಹೇಳ್ತೀವಲ್ಲ ಆ ಥರ ದಾಸವಾಳ ಇದು ಈಗ ಮೊಗ್ಗು ಬಿಡೋಕ್ಕೆ ಶುರು ಮಾಡಿದೆ. ಬಟ್ ಇದರಲ್ಲಿ ತುಂಬ ಹುಳ ಬಿಡುತ್ತೆ. ಅದು ಎಷ್ಟೇ ಕೇರ್ ಮಾಡಿದ್ರೂ ಕೂಡ ಅದು ವಾಪಸ್ ಬರ್ತಾನೆ ಇರುತ್ತೆ. ಸೊ ಇದಕ್ಕೇನಾದ್ರು ಟಿಪ್ಸ್ ಇದ್ದರೆ ಹೇಳಿ. ಇದೊಂದು, ಮತ್ತು ಇದು ಕರಿಬೇವು ಸೊಪ್ಪಿನ ಗಿಡ. ಈಗ ಹಾಕಿದ್ದು ಚಿಗುರುತ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಚಿಗುರಿದೆ. ಮತ್ತು ಇದ್ರ ಕೆಳಗಡೆ ಹೊನ್ಗೊನೆ ಸೊಪ್ಪೊಂದು ಕೂಡ ಬಂದಿದೆ. ಸೊ ಇದನ್ನು ಮೇಲ್ಮೇಲೆ ಕಿತ್ಕೊಂಡ್ರೆ ವಾಪಸ್ ಇದು ಬೆಳೆಯುತ್ತೆ. ಅದಕ್ಕೋಸ್ಕರ ಇಲ್ಲೊಂದು ಪುಟಾಣಿ ಕರಿಬೇವು ಕೂಡ ಚಿಗುರಿದೆ. ಈಗ ಮಳೆ ಬರ್ತಿರೋ ಕಾರಣ ತುಂಬಾ ಮೊಗ್ಗು ಬಿಡ್ತಿದೆ. ಇದು ಮಲ್ಲಿಗೆ ಗಿಡ. ಇದು ಎಲ್ಲೋ ರೋಸ್. ಮತ್ತು ಇದು ಕೂಡ ಮಲ್ಲಿಗೆ ಗಿಡ. ನೋಡಿ ಎಷ್ಟು ಮೊಗ್ಗು ಬಿಟ್ಟಿದೆ ಅಂತ, ತುಂಬ ಚೆನ್ನಾಗಿ ಮೊಗ್ಗು ಬಿಟ್ಟಿದೆ. ಆ್ಯಂಡ್ ಎಸ್, ಇದು ನನ್ನ ಗಾರ್ಡನ್ ಟೂರ್. ಏನಾದ್ರು ಟಿಪ್ಸ್ ಇದ್ದರೆ ಗಿಡಗಳ ಬಗ್ಗೆ ಹೇಳಿ. ಆ್ಯಂಡ್ ಎಸ್, ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಕಂಟೆಂಟ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.